ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ದುಃಖ ಅಂದರೆ ಏನು ಅಂತಕ್ಕಂಥದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ. ದುಃಖ ನಮಗೆ ನಿಜವಾಗ್ಲೂ ಇದೆಯಾ? ನಾವು ದುಃಖದಲ್ಲಿ ಇದ್ದರೆ ಭಗವದ್ಗೀತೆಯನ್ನು ಸ್ವೀಕರಿಸದೇ ಇರ್ತಾ ಇರಲಿಲ್ಲ. ಮೊದಲು ನಾವು ನಮ್ಮ ದುಃಖವನ್ನು ಬೇರೆಯವ್ರ ಹತ್ರ ಹೇಳ್ಕೊಳ್ದೇನೆ ಮೊದಲು ನಮಗೆ ನಾವು ಹೇಳ್ಕೊಳ್ತಕ್ಕಂತಹ ಪ್ರಯತ್ನವನ್ನು ಮಾಡಬೇಕು. ನಾವು ಈ ಭೂಮಿ ಮೇಲೆ ಹುಟ್ಟಿದ್ದೀವಿಯಪ್ಪ ಅಂತಂದರೆ ದುಃಖ ಅಂತಕ್ಕಂಥದ್ದು ಮನುಷ್ಯ ತೊಗೊಂಡೇ ಬರ್ತಾನೆ. ಈ ನಾನು ಅಂತಕ್ಕಂಥದ್ದನ್ನು ಹೇಗೆ ನಾವು ಜೊತೆಯಲ್ಲಿ ತೊಗೊಂಡು ಬರ್ತೀವಿ, ಅದೇ ಥರ ದುಃಖ ಅಂತಕ್ಕಂಥದ್ದು ನಾವು ತೊಗೊಂಡೇ ಬಂದಿರ್ತೀವಿ. ದುಃಖ ಅಂತಕ್ಕಂಥದ್ದು ಹೊರಗಡೆಯಲ್ಲಿ ಇರಲ್ಲ, ಅದು ನಮ್ಮ ಮನಸ್ಸಿನೊಳಗೆ ಇರ್ತದೆ. ದುಃಖವನ್ನು ಇಟ್ಕೋಬೇಕಾ ಬೇಡವಾ ಅಂತಕ್ಕಂಥದ್ದು ಬಗ್ಗೆ ಚಿಂತನೆಯನ್ನು ಮಾಡತಕ್ಕಂಥದ್ದು, ಅದಕ್ಕೆ ಪರಿಹಾರ ಸಿಗ್ತದಲ್ಲಿ. ನಾವು ನಮ್ಮ ದುಃಖವನ್ನು ಸಾಮಾನ್ಯವಾಗಿ ಬೇರೆಯವ್ರ ಹತ್ರ ಹೊರಗಡೆಯವ್ರ ಹತ್ರ ಹೇಳ್ಕೊತ ತಿರುಗಾಡ್ತೀವಿ. ನಾವು ಮೊದಲು ಹೇಳ್ಕೊಳ್ಳೋದಿಲ್ಲ. ನಿಜವಾಗ್ಲೂ ನಮಗೆ ದುಃಖ ಅಂತ ಇದ್ದರೆ ಅದರಿಂದ ನಮ್ಗೆ ಉಭವ ಆಗ್ತದೆ, ನಮಗೆ ಅದ್ರ ಘಿನ್ನಾಗ್ತದೆ. ಅಲ್ಲಿಂದ ಹೊರಗೆ ಬರಬೇಕಪ್ಪ ಅಂತಕ್ಕಂಥದ್ದು ಅನ್ನಿಸ್ತಿರ್ತದೆ ನಮಗೆ. ಅದರ ಮನುಷ್ಯನೊಂದು ಸ್ವಭಾವ ಏನಿರ್ತದಪ್ಪ ಅಂದ್ರೆ ಬೇರೆಯವ್ರ ಕಡೆಯಿಂದ ನಮ್ಗೆ ಸಿಂಪತಿ ಪಡ್ಕೊಳ್ಬೇಕಪ್ಪ ಅಂತಕ್ಕಂತಹ ಒಂದು ವಿಚಾರದಿಂದ ನಾವು ದುಃಖವನ್ನು ಹೊರಗಡೆ ಹೇಳ್ತಾ ಹೋಗ್ತೀವಿ. ನಾವು ಅದು ಆ ವ್ಯಕ್ತಿಗಳ ದೋಷ ಅಂತಲೂ ಕೂಡ ಹೇಳೋದಿಲ್ಲ. ಯಾಕಪ್ಪ ಅಂತಂದ್ರೆ ಆ ನಾನು ಅಂತಕ್ಕಂಥದ್ದು ಅದರ ಸ್ವಭಾವನೆ ಹಾಗೆ ಬೇರೆಯವ್ರದ್ದು ನಾನು ಸಿಂಪತಿ ಕಳಿಸ್ಬೇಕು, ಬೇರೆಯವರ ಅನುಕಂಪವನ್ನು ತೊಗೋಬೇಕು ಅಂತಕ್ಕಂತಹ ಒಂದು ನೇಚರ್ ಇರ್ತದೆ, ಒಂದು ಸ್ವಭಾವ ಇರ್ತದೆ ಇದರಲ್ಲಿ ನಾನು ಅಂತಕ್ಕಂಥ ಒಂದು ಅಹಂನಲ್ಲಿ. ಆ ನಾನು ಅಂತಕ್ಕಂಥದ್ದನ್ನ ಹೇಗೆ ಪ್ರಕ್ರಿಯೆ ಮಾಡ್ತದ, ಬೇರೆಯವ್ರ ಜೊತೆ ಹೇಗೆ ಪ್ರತಿಕ್ರಿಯೆ ಮಾಡ್ತದ ಅಂತಕ್ಕಂಥ ತಿಳ್ಕೊಳ್ತಕ್ಕಂಥದ್ದೇನೆ ಆತ್ಮಾವಲೋಕನ. ಈ ದುಃಖ ನಮ್ಗೆ ಎಲ್ಲಿಂದ ಬರ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ಕೋತಾ ಹೋದ್ವಿಯಪ್ಪ ಅಂತಂದರೆ ನಾವು ದುಃಖದಿಂದ ದೂರ ಆಗ್ಬೋದು. ನಾವು ಬೇರೆಯವ್ರ ಹತ್ರ ಏನೋ ಹೇಳ್ತೀವಿ, ಆದರೆ ನಮ್ಮ ಜೊತೆಗೆ ನಾವೇ ಮೊದಲು ಹೇಳ್ಕೊಳ್ಳೋದಿಲ್ಲ. ಇದನ್ನು ಮೊದಲು ನಾವು ಮಾಡಬೇಕಾಗಿರ್ತಕ್ಕಂಥದ್ದು. ಜೀವನವೇ ಗೌತಮ ಬುದ್ಧ ಅವರು ಜೀವನವೇ ದುಃಖ ಅಂತ ಹೇಳಿದ್ರು. ದುಃಖಕ್ಕೆ ಮೂಲ ಯಾವುದಪ್ಪ ಅಂದ್ರೆ ಆಸೆ ದುಃಖಕ್ಕೆ ಮೂಲ ಅಂತ ಕೂಡ ಹೇಳಿದ್ರು ಅವರು. ಜೀವನವೇ ದುಃಖ, ಆ ದುಃಖಕ್ಕೆ ಕಾರಣ ಯಾವುದು? ಆಸೆಗಳು. ಆ ಆಸೆಗಳನ್ನು ನಾವು ಅಪೇಕ್ಷೆ ಮಾಡ್ತೀವಿ. ಆ ಆಸೆಗಳು ಈಡೇರದೆ ಹೋದಾಗ ನಾವು ದುಃಖದಲ್ಲಿ ಕೊರಗ್ತೀವಿ. ನಾವು ಈ ದುಃಖ ಹೋಗಲಾಡಿಸಬೇಕು ಅಂತಂತಂದ್ರೆ ಮೊದಲು ನಮ್ಮ ಜೊತೆಗೆ ನಾವು ಎಲ್ಲಿಂದ ಬರ್ತಾ ಇದೆ ದುಃಖ, ಅದಕ್ಕೆ ಏನು ಕಾರಣ ಇದೆ ಅಂತಕ್ಕಂಥದ್ದನ್ನು ಸ್ವಯಂವಾಗಿ ಖುದ್ದಾಗಿ ಕೂತ್ಕೊಂಡು ಮಾತಾಡಬೇಕು. ಅದ್ರ ಜೊತೆಗೆ ಮಾತಾಡಿದಾಗ ನಮ್ಗೆ ಅಲ್ಲಿ ಗೊತ್ತಾಗ್ತದೆ ದುಃಖ ಯಾಕಪ್ಪ ಅಂತಂದ್ರೆ ದುಃಖಕ್ಕೆ ನಾವೇ ಅಂಟ್ಕೊಂಡ್ಬಿಟ್ಟಿದ್ದೇವೆ. ಅಂಟ್ಕೊಂಡ್ಬಿಟ್ಟು ದುಃಖ ಇದೆ ಬಿಟ್ಟು ಹೋಗ್ತಾ ಇಲ್ಲ ಅಂತ ನಾವು ಅನ್ಕೋತಾ ಕುಂದ್ಬಿಡ್ತೀವಿ. ನಾವು ಇನ್ನೇನಪ್ಪ ಒಂದು ಉದಾಹರಣೆ ಅಷ್ಟಾವಕ್ರ ಗೀತದಲ್ಲಿ ಬರ್ತದೆ. ಏನಪ್ಪ ಅಂದ್ರೆ ಅಲ್ಲಿ ಗುರುಗಳು ಏನು ಮಾಡ್ತಾರಪ್ಪ ಅಂತಂದ್ರೆ, ಮತ್ತು ಜನಕ ಮಹಾರಾಜ ಗುರುಗಳು ಆ ದುಃಖ ಹೇಗಿದೆಯಪ್ಪ ಅಂತಕ್ಕಂಥ ಒಂದು ಉದಾಹರಣೆ ಮೂಲಕ ಗುರುಗಳು ತೋರಿಸ್ತಾರೆ ಜನಕ ಮಹಾರಾಜನಿಗೆ. ಹೇಗಪ್ಪ ಅಂದರೆ ಗುರುಗಳೇನು ಮಾಡ್ತಾರೆ, ದೊಡ್ಡ ಗಿಡವನ್ನು ಅಂಟ್ಕೊಂಡು ಕುಂತ್ಬಿಡ್ತಾರೆ, ಅದಕ್ಕೆ ಒಂದು ಹೀಗೆ ಹಚ್ಕೊಂಡು ಕುಂತ್ಬಿಡ್ತಾರೆ. ಆಮೇಲೆ ಗಿಡ ಬಿಡ್ತಾ ಇಲ್ಲ ಅಂತ ಹೇಳ್ತಾರೆ ಅವರು. ಆಗ ಜನಕ ಮಹಾರಾಜನಿಗೆ ಆಶ್ಚರ್ಯ, ಗುರುಗಳೇ ಈ ಒಂದು ದೊಡ್ಡ ಮರವನ್ನು ಅಪ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ, ಮರ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಇವರು ಅಂತಂದು ಹಂಗೆ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಿರ್ತಾರೆ. ಎಷ್ಟೊತ್ತಕ ನೋಡ್ತಾ ಇರ್ತಾರೆ, ನನ್ನ ಗಿಡನೇ ನಂಗೆ ಬಿಡ್ತಾ ಇಲ್ಲ, ಈ ದೊಡ್ಡ ಮರ ನನಗೆ ಹಿಡ್ಕೊಂಡ್ಬಿಟ್ಟಿದೆ, ಬಿಡ್ತಾ ಇಲ್ಲ ಅಂತ ಗುರುಗಳು ಹೇಳ್ತಾ ಇರ್ತಾರೆ. ಆಗ ಜನಕ ಮಹಾರಾಜ ಹೇಳ್ತಾನೆ, ಗುರುಗಳೇ ನೀವೇ ಒಂದು ಮರವನ್ನು ಅಂಟ್ಕೊಂಡು ಕೂತ್ಬಿಟ್ಟಿದ್ದೀರಲ್ಲ, ಅದು ಹೇಗೆ ಬಿಡೋ ಸಾಧ್ಯ ಅಂತಂತಾರೆ. ಹಾಗೇನೆ ಗುರುಗಳು ಕೂಡ ಅರ್ಥ ಮಾಡಿಸ್ತಾರೆ, ದುಃಖವನ್ನು ಕೂಡ ನೀನೇ ಹಿಡ್ಕೊಂಡು ಕೂತಿದೀಯಾ, ಅದಕ್ಕೆ ನಿನಗೆ ದುಃಖ ಇದೆ ಅಂತಕ್ಕಂಥದ್ದನ್ನು ಮಾತನ್ನು ಅವರಿಗೆ ಸುಲಭವಾಗಿ ಅರ್ಥ ಮಾಡಿಸ್ತಾರೆ. ಹಾಗಪ್ಪ ಅಂದ್ರೆ ದುಃಖಕ್ಕೆ ನಾವೇ ಅಂಟ್ಕೊಂಡು ಕುಂದ್ಬಿಟ್ಟಿದ್ದೀವಿ, ದುಃಖ ಅಂದ್ಕೊಂಡು ತಿರುಗಾಡ್ತಾ ಇರ್ತೀವಿ. ಒಂದ್ಸಲ ಕೂತ್ಕೊಂಡು ಯೋಚನೆ ಮಾಡಬೇಕೆಲ್ಲರೂ. ಆ ದುಃಖದಿಂದ ಹೊರಗಡೆ ಬರ್ಬೇಕಂತಂದ್ರೆ ನಮ್ಗೆ ಇವೇ ಎಲ್ಲ ಒಂದು ದಾರ್ಶನಿಕ ತತ್ವಜ್ಞಾನಿಗಳ ಮಾತು ಬಹಳ ನಮ್ಗೆ ಸಹಾಯಕ ಆಗ್ತಾವೆ. ದುಃಖದಿಂದ ಹೊರಗೆ ಬರಲಿಕ್ಕೆ ಅವುಗಳು ನಮ್ಗೆ ಮಾರ್ಗದರ್ಶನ ಮಾಡ್ತಾವೆ.
ನೀರು ಕುಡಿಲಾರದೆ ಇರತಕ್ಕಂತಹ ಬಾಯಾರಿಕೆಯಾಗಿರ್ತಕ್ಕಂತಹ ವ್ಯಕ್ತಿಗೆ ಹೇಗೆ ಅಮೃತ ಒಂಥರ ಸಂತೋಷವನ್ನು ಕೊಡ್ತದೆ, ಒಂಥರ ಕೆಲಸ ಮಾಡ್ತದೆ. ಆ ಥರ ಏನಪ್ಪ ಅಂದ್ರೆ ಈ ನಮಗೆ ಎಲ್ಲ ಗ್ರಂಥಗಳು, ಭಗವದ್ಗೀತೆ ಆಗಿರ್ಬೋದು, ಅಷ್ಟಾವಕರ ಗೀತೆ ಆಗಿರ್ಬೋದು, ಶರಣರ ವಚನಗಳಾಗಿರ್ಬೋದು, ಕಬೀರ್ ಸಾಹೇಬರು, ರೈದಾಸರು ಅಂಥರ ದೋಹಗಳಾಗಿರ್ಬೋದು, ನಮ್ಗೆ ಅವು ಎಲ್ಲ ಬೋಧ ದರ್ಶನ ಆಗಿರ್ಬೋದು, ನಮ್ಗೆ ಬಹಳಷ್ಟು ಒಂಥರ ಅಮೃತ ಇದ್ದಾಗ ನಮಗೆ ನೀರಡಿಕೆ ಆಗಿದೆ ಅಂತ ನಾವು ಕೂತ್ಕೊಂಡ್ಬಿಟ್ಟಿದ್ದೀವಿ. ಬಟ್ ನಮ್ಗೆ ನೀರು ಎದುರುಗಡೆ ಇದ್ದರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡಿ, ನೀರಲ್ಲ ಅಮೃತ ಇದ್ದರೂ ಕೂಡ ನಾವು ಅದನ್ನು ಸ್ವೀಕಾರ ಮಾಡ್ತಾ ಇಲ್ಲ. ಸೊ ದುಃಖ ಇದೆ ಅಂತಂತಂದ್ರೆ ನಮ್ಗೆ ಭಗವದ್ಗೀತೆ ಅದ. ಯಾರಿಗೆ ದುಃಖ ಇದೆಯೋ ಅವರಿಗೆ ಭಗವದ್ಗೀತೆ ಇದೆ, ಯಾರಿಗೆ ದುಃಖ ಇದೆಯೋ ಅವರಿಗೆ ಅಷ್ಟಾವಕರ ಗೀತೆ ಇದೆ, ಯಾರಿಗೆ ದುಃಖ ಇದೆಯೋ ಶರಣರ ವಚನಗಳಿದ್ದಾವೆ, ಯಾರಿಗೆ ದುಃಖ ಇದೆಯೋ ಕಬೀರ್ ಸಾಹೇಬರ ಅವರ ದೋಹೆಗಳಿದ್ದಾವೆ, ಯಾರಿಗೆ ದುಃಖ ಇದೆಯೋ ಬೌದ್ಧ ದರ್ಶನ ಇದೆ. ನೀವು ನಿಜವಾಗ್ಲೂ ದುಃಖ ಇದೆಯಾ ಅಥವಾ ನಾಟಕ ಮಾಡ್ತಾ ಇದ್ದೀರಾ ನನಗೊಂದು ಅರ್ಥ ಆಗೋದಿಲ್ಲ. ಒಂದೊಂದು ಸರ್ತಿ ನಾಟಕ ಮಾಡ್ತಾ ಇಲ್ಲ, ಬಟ್ ನೀವು ದುಃಖವನ್ನು ನೋಡ್ಕೊಳ್ತಾ ಇಲ್ಲ. ದುಃಖ ಅಂತೂ ಇದ್ದಿದೆ ಇರ್ತದೆ, ದುಃಖ ಇರ್ತದೆ ಜೀವನದಾಗ, ಇದ್ದೇ ಇರ್ತದದು. ಆದರೆ ನಾವು ದುಃಖವನ್ನು ನಿಜವಾಗ್ಲೂ ನೋಡ್ಕೊಳ್ತಾ ಇಲ್ಲ. ಬೇರೆಯವ್ರ ಸಿಂಪತಿ ಗಿಟ್ಟಿಸ್ಬೇಕು ಅಂತ ನಾವೇನು ಮಾಡ್ತೀವಪ್ಪ ಅಂತಂದರೆ, ನಾವು ಹೊರಗಡೆ ಎಲ್ಲರ ಹತ್ರ ದುಃಖ ಹೇಳ್ತಿರ್ತೀವಿ, ಅಂದರೆ ನಮ್ಮ ಮನಸ್ಸಿಗೆ ನಾವು ಹೇಳ್ಕೊಳ್ತಾ ಇಲ್ಲ. ನಮ್ಮ ಮನಸ್ಸಿಗೆ ನಾವು ಖುದ್ದಾಗಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಮಾತ್ರ ಅದಕ್ಕೆ ಪರಿಹಾರ ಸಿಗೋದಕ್ಕೆ ಸಾಧ್ಯ. ಯಾವುದೇ ವ್ಯಕ್ತಿಗೆ ಕಾಯಿಲೆ ಬಿದ್ದಾಗ ಔಷಧಿ ಅವನು ತೊಗೊಂಡ್ರೆ ತಾನೇ ಅವನಿಗೆ ಅದು ಆರಾಮವಾಗಿ ಗುಣವಾಗೋದಕ್ಕೆ ಸಾಧ್ಯ. ನನಗೆ ಆರಾಮಿಲ್ಲ ಅಂತ ಹೊರಗಡೆ ಎಲ್ಲರ ಜೊತೆ ತಿರುಗಾಡಿ ಹೇಳಿದ್ರೆ ಏನು ಬರುತ್ತೆ, ಇದರಿಂದ ಏನು ಪರಿಹಾರ ಸಿಗುತ್ತೆ? ಅದಕ್ಕೋಸ್ಕರ ನಿಮ್ಗೆಲ್ರಿಗೂ ದುಃಖ ಇದೆ ನನಗೆ ಗೊತ್ತು, ಆದರೆ ಒಪ್ಪಿಕೊಂಡು ಭಗವದ್ಗೀತೆ, ಶರಣರ ನುಡಿಗಳು ಅವ್ರು ಸ್ವೀಕಾರ ಮಾಡಿರಿ, ಅವುಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ, ಅವರ ಮಾತುಗಳನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರಿ. ಅದರಿಂದ ನಾವು ಖಂಡಿತವಾಗಲೂ ದುಃಖವನ್ನು ಹೊರಗೆ ಬರ್ಬೋದು. ದುಃಖದಿಂದ ಹೊರಗೆ ಬರ್ಬೋದು ಅಂತ ನಮ್ಮ ಜೀವನದಲ್ಲಿ ದುಃಖಗಳೇ ಇರೋದಿಲ್ಲ ಅಂತಲ್ಲ, ದುಃಖಗಳು ಇರ್ತವೆ. ಆದರೆ ನಮ್ಮ ಮನಸ್ಸನ್ನು ನಾವು ಸ್ಪರ್ಶಿಸುವುದಿಲ್ಲ, ನಮ್ಮ ಮನಸ್ಸಿಗೆ ಅವು ಗಾಯ ಮಾಡೋದಿಲ್ಲ. ಆ ಥರ ಆಗ್ಬಿಡ್ತದೆ. ದುಃಖಗಳಿದ್ದರೂ ಕೂಡ ನಾವು ಸುಲಭವಾಗಿ ಆನಂದದಿಂದ ನಾವು ಜೀವನವನ್ನು ಮಾಡಬಹುದು. ದುಃಖಗಳಿಂದ ಮುಕ್ತರಾಗ್ತೀವಿ ಅಂತಕ್ಕಂಥದ್ದು 100% ಇಲ್ಲ. ದುಃಖಗಳಿಂದ ನಾವು ಬದುಕಿರುವವರೆಗೂ, ಈ ಶರೀರ ಇರೋವರೆಗೂ ದುಃಖ ಇರೋದೇ. ಆ ದುಃಖದಿಂದ ಹೊರಗಡೆ ಬರೋದಕ್ಕೆ, ಸ್ವಲ್ಪ ನೆಮ್ಮದಿಯ ಜೀವನ ಮಾಡೋದಕ್ಕೆ ಈ ಮಹಾನ್ ಗ್ರಂಥಗಳು, ಈ ಮಹಾನ್ ಶರಣರು, ದಾಸರು, ಇವರೆಲ್ಲ ನುಡಿಗಳು ನಮಗೆ ಒಂದು ಅಮೃತದ ಥರ ಕೆಲಸ ಮಾಡ್ತವೆ. ಸೊ ನಿಮಗೆ ದುಃಖ ಇದೆಯಾ? ಸೊ ಈಗಲೇ ನೀವು ಭಗವದ್ಗೀತಾ, ಆಚಾರ್ಯ ಪ್ರಶಾಂತ್ ಅವರ ಭಗವದ್ಗೀತಾ ಸಮಾಗಮಕ್ಕೆ ಪ್ರತಿಭಾಗಿಯಾಗ್ರಿ. ನೀವು ದುಃಖ ಅಲ್ಲಿ ಬಹಳ ಎಲ್ಲ ತತ್ವಜ್ಞಾನಿಗಳ ಒಂದು ಪಾಠ ಬೋಧನೆಯನ್ನು ಮಾಡ್ತಾರೆ ನಮ್ಗೆ ಆಚಾರ್ಯಜಿಯವರು. ಅದರಿಂದ ನಾವು ಜೀವನದಲ್ಲಿ ಆನಂದವನ್ನು ಕಾಣಬಹುದು, ದುಃಖದಿಂದ ನಾವು ಹೊರಗಡೆ ಬರಬಹುದು, ಮತ್ತು ಇನ್ನಷ್ಟು ನಮ್ಮ ಜೀವನವನ್ನು ಎತ್ತರ ಮಟ್ಟಕ್ಕೆ ಕೊಂಡೊಯ್ಬೋದು. ನಮ್ಮ ಜೀವನವನ್ನು ಇನ್ನಷ್ಟು ಶ್ರೇಷ್ಠ ಮಟ್ಟಕ್ಕೆ ಕೊಂಡೊಯ್ಬೋದು. ಆ ದುಃಖದಲ್ಲಿ ಕೊರಗಿ ಆ ಸಮಯವನ್ನು ವ್ಯರ್ಥವಾಗಿ ಕಳೆಯುವ ಬದಲು ಆ ಸಮಯವನ್ನು ನೀವು ಇನ್ನಷ್ಟು ಒಂದು ಒಳ್ಳೆಯ ಕೆಲಸಕ್ಕೋಸ್ಕರ ಉಪಯೋಗ ಮಾಡ್ತೀರಿ. ಅಂತಹ ಒಂದು ನಿಮ್ಮ ಮನೋಭಾವನೆ ಬರ್ತದೆ ನಿಮ್ಮಲ್ಲಿ, ಅಂತಹ ಒಂದು ಚೈತನ್ಯ ಶಕ್ತಿ ಉಂಟಾಗ್ತದೆ ನಿಮ್ಮಲ್ಲಿ. ಇನ್ನೂ ಎಷ್ಟು ವರ್ಷ ಬದುಕಬೇಕಪ್ಪ ಅಂತಕ್ಕಂತಹ ಒಂದು ಉಲ್ಲಾಸ ಬರ್ತದೆ ನಿಮ್ಮಲ್ಲಿ. ಸಾವಿಗೂ ಕೂಡ ಹೆದರೋದಿಲ್ಲ, ಬದುಕೋದು ಕೂಡ ಹೆದರೋದಿಲ್ಲ. ಆ ರೀತಿ ನಿಮ್ಮ ಮನೋಭಾವನೆ ಆಗಿಬಿಡ್ತದೆ. ಅದನ್ನು ನಾನು ಈಗ ಅನುಭವಿಸ್ತಾ ಇದ್ದೇನೆ. ನಾನು ಬಹಳ 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 ದುಃಖದಿಂದ ಇದ್ದೆ. ಆ ದುಃಖದಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಹೊರಗಡೆ ಬಂದಿದ್ದೀನಿ. ಪ್ರತಿದಿನ ಹೊರಗಡೆ ಬರೋದಕ್ಕೂ ಪ್ರಯತ್ನ ಮಾಡ್ತಾ ಇದ್ದೀನಿ. ಯಾಕಂದರೆ ಜೀವನನೇ ಒಂದು ಯಾತ್ರೆ ಇದ್ದ ಹಾಗೆ. ನಾವು ಪ್ರತಿದಿನವೂ ನಮ್ಮ ದುಃಖಗಳನ್ನು ನಾವು ಅದನ್ನು ಕಳ್ಕೊಳ್ಳೋದಕ್ಕೆ ಒಂದು ಯಾತ್ರೆ ಮಾಡಿದ ಹಾಗೆ, ನಾವು ಒಂದು ಪ್ರವಾಸದಲ್ಲಿದ್ದ ಹಾಗೆ. ನಮಗೆ ಈ ಪ್ರವಾಸ ಕೊನೆಯಾಗೋದು ನಮ್ಮ ಶರೀರವನ್ನು ನಾವು ಬಿಟ್ಟು ಹೋದಾಗ ಮಾತ್ರ, ನಮ್ಮ ಮೃತ್ಯು ಆದಾಗ ಮಾತ್ರ ನಾವು ನಮ್ಮ ಯಾತ್ರೆ ಮುಗೀತು ಅಂತಕ್ಕಂಥದ್ದು. ಇಲ್ಲದೆ ಆದರೆ ಇದು ನಮ್ಮ ನಿರಂತರವಾಗಿ ನಮ್ಮ ಯಾತ್ರೆ ಅಂತೂ ದುಃಖ ಸುಖಗಳ ನಡುವೆ ನಡೀತಕ್ಕಂಥದ್ದೇ. ಸೊ ಅದಕ್ಕೋಸ್ಕರ ನಿಮ್ಮೆಲ್ಲ ಥರ ನಾನು ಕೇಳ್ಕೊತಾ ಇದ್ದೀನಿ. ನಾನು ನನ್ನ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ಳೋದಿಲ್ಲ, ಅದು ನಿಮ್ಮ ಇಷ್ಟ. ಬಟ್ ಆದರೂ ನಾನು ಏನು ಕೇಳ್ಕೊತೀನಪ್ಪ ಅಂತಂದ್ರೆ, ನಿಮ್ಮಲ್ಲಿ ಆಚಾರ್ಯ ಪ್ರಶಾಂತ್ ಅವರ ಗೀತಾ ಸಮಾಗಮಕ್ಕೆ ಭಾಗಿಯಾಗ್ರಿ. ಆಚಾರ್ಯ ಪ್ರಶಾಂತ್ ಪ್ರಶಾಂತ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಆ ಆ್ಯಪಲ್ಲಿ ನೀವು ಎಲ್ಲ ಒಂದು ಅಲ್ಲಿ ಇನ್ಫಾರ್ಮೇಷನ್ಸ್ ಕೊಡ್ತಾರೆ, ಅದು ಇನ್ಫಾರ್ಮೇಷನ್ ತುಂಬಿ ಅಪ್ಲೋಡ್ ಮಾಡಿದ್ರಿಪ್ಪ ಅಂತಂದ್ರೆ ನಿಮಗೆ ಆ ಸಂಸ್ಥೆಯಿಂದ ಕಾಲ್ ಬರ್ತದೆ. ನೀವು ಈಸಿಯಾಗಿ ನೀವು ಆ ಒಂದು ಆಚಾರ್ಯ ಪ್ರಶಾಂತ್ ಆ್ಯಪ್ನಲ್ಲಿ ನೀವು ಸಹಭಾಗಿಯಾಗ್ಬೋದು.
ನಿಮ್ಮ ದುಃಖಗಳನ್ನು ಕಡಿಮೆ ಆಗೋದು. ನಿಮ್ಮಲ್ಲಿ ನಿಜವಾಗ್ಲೂ ದುಃಖ ಇದೆಯಾ? ಹಾಗಾದರೆ ಗೀತಾ ಸಂಗಮದಲ್ಲಿ ಭಾಗಿಯಾಗಿ. ಇಲ್ಲದಿದ್ದರೆ ನಿಮಗೆ ದುಃಖ ಇಲ್ಲ ಅಂತಲೇ ನಾನು ಅಂದ್ಕೊಳ್ತಕ್ಕಂಥದ್ದು. ಸರಿನಾ? ಧನ್ಯವಾದಗಳು.